ವೀಡಿಯೋನು ಸ್ವಲ್ಪ ಬೋರಿಂಗ್ ಆಗುತ್ತಿಲ್ಲ, ಡೈಲಿ ಇದನ್ನೇ ಹಾಕ್ಬಿಟ್ರೆ. ಹಂಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ವೀಡಿಯೋನ. ಕತ್ಲಲ್ಲೆಲ್ಲ ಇನ್ನೇನು ಕೇಳೋದೇ ಬೇಡವಾ ಅಂತ ಇದು. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. 1 2 ಈ ಗುಳ್ಳೆ ಬಂದಾಯ್ತು, ಇದು ಬಂದು ಹೊಡೆದೋಗಿರೋದು, ಇದು 2. ಅಯ್ಯೋ ಕಾಯಿ ಇದು ಕಾಯಿ. ನನ್ನ ಗಾಡಿ ನಾನು ಅವತ್ತೊಂದು ರಿವ್ಯೂ ಅಂತ ಮಾಡಿದೆ. ಅದು ರಿವ್ಯೂ ಅಲ್ಲ ಬಿಡಿ, ನನ್ನ ಗಾಡಿ ರೆಡಿ ಮಾಡಿಸಿ ನಾನು ಮಾಡ್ತೀನಿ, ಅದು ರಿವ್ಯೂ. ನನ್ನ ಗಾಡಿ ತೋರಿಸ್ತೀನಿ, ಸ್ವಲ್ಪ ಟೈಮ್ ಆಗುತ್ತೆ. ಡೈಲಿ ಬೇಸಿಸು. ಎಲ್ರಿಗೂ ಗುಡ್ ಮಾರ್ನಿಂಗ್. ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಕನ್ನಡದಲ್ಲಿ. ಅಯ್ಯೋ ಬಿಡಿ ಹೋಗಲಿ, ಇನ್ನೇನು ಅದರಲ್ಲೇನಿಲ್ಲ. ಡೈಲಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಅನ್ಸುತ್ತೆ. ಏನು ಡೈಲಿ ನನ್ನ ಕೆಲಸ ನಾನು ಓಡಾಡ್ಕೊಂಡಿರೋದು ಇದನ್ನೇ ಮಾಡ್ತಾರೆ. ಏನೋ ನಂಗೆ ಅಷ್ಟು ಇದು ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ ವೀಡಿಯೋದಲ್ಲಿ. ಇಲ್ಲ ಸೆಂಟ್ರಲ್ ಎಲ್ಲರೂ ಹೋಗಬೇಕು ಪ್ಲೇಸಿಗೆ. ವೀಡಿಯೋನು ಸ್ವಲ್ಪ ಬೋರಿಂಗ್ ಆಗುತ್ತಿಲ್ಲ, ಡೈಲಿ ಇದನ್ನೇ ಹಾಕ್ಬಿಟ್ರೆ. ಹಂಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ವೀಡಿಯೋನ. ಇವತ್ತು ವೀಡಿಯೋ ಮಾಡೋಕ್ಕೂ ಅಷ್ಟು ಮನಸ್ಸಿರಲಿಲ್ಲ, ಆದರೂ ಏನಾದ್ರು ಒಂಚೂರು ಮಾಡೋಣ ಅಂತ ಅಷ್ಟೆ. ಡೈಲಿ ಒಂದು ವೀಡಿಯೋ ಮಾಡೋಕ್ಕೆ ಮನಸ್ಸಾಗ್ತದೆ, ಯಾಕೆ ಬಿಡೋದು ಅಂತ. ನನ್ನೊಳಗೆ ನಾನೇ ಮಾತಾಡ್ಕೊಂಡು ನಾನೇ ಸೈಕಾಗಿ ಒಂಥರ. ಇದುವರೆಗೂ ನಾನು ಪಟ್ಟಿರೋ ಕಷ್ಟ ನನ್ನೊಳಗೆ ನಾನು ಮಾತಾಡ್ಕೊತಿರೋದು. ನೀವೆಲ್ಲ ಅಂದ್ಕೊಂಡು ಏನು ಅಂದ್ಕೊತಿರೋ ಗೊತ್ತಿಲ್ಲ. ನನ್ನೊಳಗೆ ನಾನು ಪಟ್ಟಿದ್ದೀನಿ ಮಚ್ಚ ಕಷ್ಟ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ಎಷ್ಟು ನೋವು ಅನ್ಭವಿಸಿದ್ದೀನಿ ಅಂತ ನನಗೆ ಗೊತ್ತು, ಎಷ್ಟು ಜನ ಅಳಿಸಿದ್ದಾರೆ. ಇಲ್ಲ, ನನ್ನ ಲೈಫಲ್ಲಿ ನಾನು ಏನಾದ್ರು ಮಾಡಿ ತೋರಿಸ್ಲೇಬೇಕು. ನಾನು ಮಾಡ್ತೀನಿ. ಆ ಛಲ ನನ್ನಲ್ಲಿದೆ. ಯಾವುದಕ್ಕೂ ಎದುರಲ್ಲ, ಬಂದಂಗೆ ತಗೊತೀನಿ ಲೈಫಲ್ಲಿ. ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗೂ ಮೋಸ ಮಾಡಿ ಇನ್ನೊಬ್ರು ತಲೆ ಹೊಡೆದು ನಾನು ಮಾಡೋಕ್ಕೆ ಹೋಗಲ್ಲ ಜೀವನದಲ್ಲಿ. ಓಕೆ, ನಾನು ಬೆಳೀಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಯತ್ತಾಗೆ ಇದ್ಬಿಡ್ತೀನಪ್ಪ. ಹೆಂಗಾದರೂ ಆಗಲಿ ಮಚ್ಚ. ನೀನು ತಲೆ ಕೆಡಿಸ್ಕೋಬೇಡ ಮಚ್ಚ, ನೀನು ನಿಯತ್ತಾಗಿದ್ಯಾ. ನೀನು ಪಡ್ತಿರೋ ಕಷ್ಟಕ್ಕೆ ನಿನಗೆ ಮುಂದೆ ಒಂದಿನ ನಿನಗೆ ಸಿಗುತ್ತೆ. ನೀನು ಯಾಕೋ ತಲೆ ಕೆಡಿಸ್ಕೊಂತೀಯ? ನಿನ್ನ ಜೊತೆ ನಾನಿದ್ದೀನಿ ಕಣೋ, ತಲೆ ಕೆಡಿಸ್ಕೋಬೇಡ. ನಿನ್ನ ಜೊತೆ ನಾನಿದ್ದೀನಿ, ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡ. ಫ್ರೆಶ್ಶಾಗಿ ಹೊರಟಿ ಕೆಲ್ಸಕ್ಕೆ ಹೋಗಿದ್ದು. ಹೆಂಗೋ ಇವತ್ತು ಡೇ 4. ಇವತ್ತು ನಂದು 3 ಡೇಸ್ ಬಿಟ್ಟಾಯಿತು ಸ್ಮೋಕ್ನ. ಅದೊಂದೇ ಲೈಫಲ್ಲಿ ಖುಷಿ. ನಿಜ ಎಷ್ಟು ಆ್ಯಕ್ಟಿವಲ್ಲಿದ್ದೀನಿ ಗೊತ್ತಾ ನಾನು. ಮಾರ್ನಿಂಗ್ ಬೇಗ ಎದ್ದೊಳ್ತಿರೋದಕ್ಕೂ ಒಂದು 5-10 ನಿಮಿಷ ಕಣ್ಮುಚ್ಚಿ ಹಂಗೆ ಕುತ್ಕೊಳ್ತಿದ್ದಕ್ಕೂ ಮೈಂಡ್ ಫ್ರೀ ಆಗ್ತದೆ. ಬೆಳಿಗ್ಗೆ ಬೇಗ ಇದ್ದಕ್ಕೆ ಮೈಂಡ್ ಇನ್ನೂ ಫ್ರೆಶ್ ಆಗ್ತದೆ. ಸ್ಮೋಕ್ ಬಿಟ್ಟಿದ್ದಕ್ಕಂತೂ ಫುಲ್ ಆ್ಯಕ್ಟಿವು. ನೆನ್ನೆ ಕೆಲಸದವ್ರು ಬಂದರು, ಅವರಿಗೆಲ್ಲ ಪೇಮೆಂಟ್ ಜಾಸ್ತಿ ಆಯಿತು, ಕೆಲಸ ಕಡಿಮೆ ಆಯಿತು ಅಂತ ಹಿಂಗೆ ಮಾತಾಡ್ತಾಯಿದ್ರು ಸುಜಿ ಅಣ್ಣ ಮತ್ತು ಅವ್ರ ಕೆಲಸ. ನಾನು ಅಲ್ಲೇ ಇದ್ದೆ. ಅವ್ರು ವೀಡಿಯೋ ಹೊಡಿತಾರೆ ಬಿಡಿ. ಅದಕ್ಕೆ ಸುಜಿಯನ್ ಹೇಳಿದ್ರು, ನೀವು ಬರೀ ವೀಡಿಯೋ ಹೊಡಿತಾನೆ ಟೈಮ್ ವೇಸ್ಟ್ ಮಾಡ್ತೀನಿ, ನಮಗೆ ಕೆಲಸ ಆಗಲ್ಲ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, ಮಳೆ ನಮಗೆ ಕೆಲಸ ಆಗಬೇಕು ಸ್ವಲ್ಪ ಬೇಗ, ಮತ್ತು ಮಳೆ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಹಂಗಾಗಿ ಅವ್ರು ಮಾತಾಡ್ತಿದ್ರು. ನಾನು ಯೋಚನೆ ಮಾಡ್ತಾಯಿದ್ದೆ, ಈಗ ನಮ್ಮ ಮಕ್ಕಳು ಬೀಡಿ ಸೇರ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನಮಗೆ ಅಷ್ಟೇ ಸಂಬಳ ಬೇಕು ಇಷ್ಟೇ ಸಂಬಳ ಬೇಕು ಅಂತ ಕೇಳ್ತಾರಲ್ಲ. ಇಲ್ಲ, ಅದು ಇಬ್ಬರು ಮಾಡ್ತಿರೋ, ಒಬ್ಬರು ಅಷ್ಟೇ ಸ್ವಲ್ಪ ಜಾಸ್ತಿ ಬೀಡಿ ಸೇರ್ತಿದ್ರು ಅಷ್ಟೇ. ಹಂಗಾಗಿ ಮಾತಾಡ್ತಿದ್ದು. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಅವ್ರ ಹತ್ರ ಕೇಳಿದೆ, ಹಂಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಕೇಳಿದೆ, ಅಣ್ಣ ನೀವೆಲ್ಲ 5 ನಿಮಿಷ ಏನಾದ್ರು ಬೀಡಿಸೋದಕ್ಕೆ ಅಷ್ಟೊತ್ತು ಕುತ್ಕೊಳ್ತೀರಂತ ಅವ್ರು ಹೇಳ್ತೀರಲ್ಲ, ನಾನು ಎಷ್ಟೊತ್ತನ ಕೂತ್ಕೊಂಡೆ ಹೋಗಿ ಅಂತ. ನೀವು ಬೆಳಗ್ಗೆ ಸಂಜೆಗೆ ನೀವು ಕುತ್ಕೊಂಡೇ ಇಲ್ಲ ಅಂತ ಅವನೇ ಹೇಳ್ದ. ಯಾಕೆಂದ್ರೆ ನಾನು ಅವ್ನ ಬಾಯಿಂದ ಹೇಳ್ಬೇಕಿತ್ತು, ಮಿಸ್ಸಾಗೆ ನನಗೇನಾರು ಹೇಳ್ಬಿಟ್ರೆ ಅಂತ. 5 ನಿಮಿಷ ಕೂರ್ತಿಲ್ಲ ನನ್ನ ಜಾಗದಲ್ಲಿ. ಮಾಡಿದ್ರೆ ಎಷ್ಟೊಂದು ವೀಡಿಯೋ ಮಾಡೋಕ್ಕೋಸ್ಕರ ಒಂದು 10-15 ಸೆಕೆಂಡ್ ಹಿಂಗೆ ಫೋನ್ ಹಿಡ್ಕೊಂಡು ಮಾಡ್ತೀನಿ. ಇದಕ್ಕೆ ರೆಸ್ಟ್ ಅಂತ ಇಲ್ಲ, ಪರವಾಗಿಲ್ಲ. ನನಗೆ ರೆಸ್ಟ್ ಇಲ್ಲ ನಾನು ಹಂಗೆ ಮಾಡ್ತೀನಿ ಕಷ್ಟ, ಹಿಂಗೆ ನಾನು ಅದನ್ನ ಹೇಳ್ತಿಲ್ಲಪ್ಪ. ನಾನು ಆ ಥರ ಹೇಳ್ತಿಲ್ಲ. ಕೆಲಸ ನಡೀತಿದೆ ಅಷ್ಟೇ, ನಮ್ದಲ್ಲ, ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಈಗ ನಾನು ಇವತ್ತು ನಮ್ಮ ಕೆಲಸ ನಾನು ಮಾಡ್ತೀನಿ, ನಾನು ಮಾಡಲೇಬೇಕು. ಅಕಸ್ಮಾತ್ ನಾವು ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋದಾಗ ನಮಗೂ ಆ ಫೀಲ್ ಬಂದೇ ಬರುತ್ತೆ. ಒಂದು 5 ನಿಮಿಷ 10 ನಿಮಿಷ ಕುತ್ಕೊಳ್ಳೋಣ ಹಂಗಂತ ಏನು ಕುತ್ಕೊಂಡೇ ಟೈಮ್ ವೇಸ್ಟ್ ಮಾಡೋಣ ಅಂತಲ್ಲ. ಇಲ್ಲ, ಅವರು ಸ್ವಲ್ಪ ಜಾಸ್ತಿ ಬೀಡಿ ಹೊಡ್ಕೊಂಡಿದ್ದು. ನಾನು ಯಾಕೆ ಹೇಳಿದೆ ಅಂದರೆ, ನಾನು ಸ್ಮೋಕ್ ಬಿಟ್ಟ ಮೇಲೆ 3 ಡೇಸಲ್ಲಿ ನನ್ನ ಕೆಲಸ ಯಾವ ಥರ ಆಗ್ತಿದೆ ಅಂತ ನನಗೆ ಗೊತ್ತು. ನಾನು ಕೂರ್ತಿಲ್ಲ, ನನ್ನ ಕೂರಿಸ್ತಿಲ್ಲ, ನನ್ನ ಬಾಡಿ ರನ್ ಆಗ್ತಾನೇ ಇದೆ.
ಎಲ್ಲ ಹುಡುಗರಿಗೆ ಹೇಳೋದು ಲಿಮಿಟ್ ಎಲ್ಲರೂ ಇರಿ, ಹೆಂಗಾದರೂ ಇರಿ, ಬಟ್ ಸ್ಮೋಕ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಕಂಡ್ರಪ್ಪ. ನಮ್ಮ ಫಾರ್ಮಲ್ಲಿ ಮುದ್ದೆ ಆ ಫಾರ್ಮ್ನ ಗೌಜಿ ಮಾಡ್ತೀವಿ, ನೋಡ್ತಾ ಇರಿ. ಅದೇನಾದರೂ ಆಗಲಿ, ಅದು ಎಷ್ಟೇ ಕಷ್ಟ ಆಗಲಿ, ಫಾರ್ಮಲ್ಲಿ ಹೆಂಗಿರ್ಬೇಕು ಗೊತ್ತಾ, ಒಂದು ಕಡೆ ಕೋಳಿ ನೋಡ್ತಿರ್ಬೇಕು, ಒಂದು ಕಡೆ ಡಾಗ್ಗಳನ್ನ ನೋಡ್ತಿರ್ಬೇಕು, ಒಂದು ಕಡೆ ಫಿಶ್ಶು, ಇನ್ನೊಂದು ನನ್ನ ಕೈಲಾಸ. ತುಂಬ ಇದೆ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಎಲ್ಲ. ಎಷ್ಟು ಕಷ್ಟಪಡ್ತೀವಿ ಅಲ್ಲಿ ಅಷ್ಟು ನಮಗೆ ಎಫರ್ಟ್ ಬರುತ್ತೆ. ನಮಗೆ ಮೇಯ್ನ್ ಮಾರ್ಕೆಟಿಂಗು. ನಾವೇನೇ ಗ್ರೋತ್ ಮಾಡಿದ್ರು ನಮಗೆ ಸೇಲ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ನಮಗೆ ತುಂಬ. ಬೆಳಿಗ್ಗೆ ಶಿಸ್ತಾಗಿ ಕೆಲಸ ಜಾಗಕ್ಕೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ತಿಂಡಿ ಆಯಿತು. ತಿಂಡಿ ತೊಗೊಬಂದಿದ್ದೆ. ತಿಂಡಿ ತೊಗೊಬಂದು ಕೆಲಸ ಅವ್ರು ಕತ್ತಿ ಮಸೀತಿದ್ದಾರೆ. ಇರೋದೇ ಇಬ್ಬರು ಇವತ್ತು. ರೀಪರ್ ಪೀಸ್ ಮಾಡಲೇಬೇಕು ಇವತ್ತು, ಹೆಂಗಾರು ಮಾಡಿ. ಫುಲ್ಲಾಗಲ್ಲ, ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಿ. ನೆನ್ನೆದೆಲ್ಲ ಪೀಸೆಲ್ಲ ಹಂಗೆ ಇದೆ. ವೀಡಿಯೋದಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ನಾನು. ಚೇಂಜ್ ಅಂದರೆ ಮಾಡ್ತೀನಿ, ಅದು ಯಾವ ಥರ ಅಂತ ಗೊತ್ತಾಗುತ್ತೆ. ಇವತ್ತಿನ ಕೆಲಸ ಇಷ್ಟು ಪೀಸ್ನ ರೀಪರ್ ಪೀಸ್ ಮಾಡಿ ಆ ಕಡೆ ಹಾಕಬೇಕು. ಮತ್ತು ಇದನ್ನು 2 ಪೀಸ್ ಇದೆಯಲ್ಲ, 2 ಆಗಿರೋದಲ್ಲ ಒಂದಲ್ಲಿ, 2 4 ಮಾಡಬೇಕು. ಮತ್ತು ಅದನ್ನು ರೀಪರ್ ಪೀಸು ಮೋಸ್ಟ್ಲಿ ಇವತ್ತು ಇದೆ ಅನಿಸುತ್ತೆ. ಇಷ್ಟೇ ಕೆಲಸ ಆಗೋದು ಅಂತ. ಕತ್ತಿ ಬೇರೆ ಕರೆಕ್ಟಾಗಿಲ್ಲ ಅಲ್ಲ, ಏನಾದ್ರು ಮಾಡೋಣ ಅಂದರೆ. ಈ ವಿಡಿಯೋದಲ್ಲಿ ಏನೂ ಕಂಟೆಂಟ್ ಇಲ್ಲ ಅಂತ ಯೋಚನೆ ಮಾಡಿಬಿಡಿ. ಒಂದು ಹುಡುಗನ ಲೈಫಲ್ಲಿ ಅವನು ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಹತ್ರ ನನ್ನ ಲೈಫಲ್ಲಿ ಏನಿಲ್ಲ ಗುರು. ನನಗಂತ ಒಂದು ಸ್ವಂತ ಮನೆ ಇಲ್ಲ. ಒಂದು ಸ್ವಂತ ಮನೆ ಅಂತ ಇದು ಬಿಟ್ಟರೆ ಒಂದು ಯಾರಿಗಾದರೂ ಆಗಲಿ, ಅವ್ನು ಏನೇ ಕೆಲಸ ಮಾಡ್ಕೊಂಡಿದ್ರು ಆಗಿಬಿಡುತ್ತೆ. ಈಗ ನನಗೆ ಇಲ್ಲೊಂದು 4-5 ತಿಂಗಳ ತನಕ ನಾವು ಕಷ್ಟಪಟ್ಟು ಏನಾದ್ರು ನಾವು ಬೆಳೆಸಿ ಇಲ್ಲಿ ಕೋಳಿನೆಲ್ಲ ಸೇಲ್ ಮಾಡಿದ್ರೆ ಮಾತ್ರ ನಮಗೆ ಏನಾದ್ರು ಒಂದು ಪ್ರಾಫಿಟ್ಟು, ನಾವು ಅದ್ರಲ್ಲಿ ಕ್ಲಿಕ್ ಹಾಕೋದು. ಹಾಗಾಗಿ ಕಷ್ಟ ಇದೆ. ಬಟ್ ಇದು ಒಂದು ಸೈಡಲ್ಲಿ ಓಡ್ತಾ ಇರಲಿ, ನನ್ನ ಲೈಫಲ್ಲ, ನಾನು ತೋರಿಸ್ತಾ ಇರ್ತೀನಿ. ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನು 1000 ಕಂಪ್ಲೀಟ್ ಆಗಲಿ. 1000 ಆದಮೇಲೆ ಬೇಕಾದ್ರೆ ಲೇಟಾಗಿ ಹೋದ್ರೂ ಬರಲ್ಲ, ವ್ಯೂಸ್ ಬಂದರೆ ಸಾಕಷ್ಟೇ. ಸಿಗೋಣ ಆಮೇಲೆ. ವೀಡಿಯೋ ಮಾಡ್ತಾ ಇರ್ತೀನಲ್ಲ ಹಾಗೆ. ಇವತ್ತನ್ನ ಚೇಂಜ್ ಮಾಡಬೇಕಲ್ಲ. ಮಚ್ಚ, ನಿನ್ನ ಟೀ ಶರ್ಟ್ ಮಾತ್ರ ಎದ್ದು ಕಾಣ್ತಿದೆ ಕಣ. ಬೆಳಿಗ್ಗೆ ಕರ್ಕೊಬಂದಿದ್ದೆ ಕೆಲಸಕ್ಕೆ. ಅವ್ರಿಗೆ ಕೈ ನೋವು, ಅವ್ರು ಹೋಗ್ತಿದ್ರು. ಎಲ್ಲ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಅವ್ರ ಕೆಲಸ ಆಗ್ತಿಲ್ಲ ಅವ್ರ ಕೈಲಿ. ಹೋಗೋ ದಾರಿಲಿ ಮಾವಿನ ಮರ ಇತ್ತಲ್ಲ, ಇದು ಮಾವಿನಕಾಯಿ ಮಾತ್ರ ಚಿಂದಿ ಇದೆ ಮಾತ್ರ ಇದು. ಅದಕ್ಕೆ ಮಾವಿನಕಾಯಿ ಹೊಡ್ಕೊಂಡು ತಿನ್ಕೊಂಡವನ ಅಂತ ಗಾಡಿ ನಿಲ್ಲಿಸಿ ವೀಡಿಯೋ ಮಾಡಿದೆ. ಒಂದು ಮರದಿಂದ ಒಡೆದು ಜಸ್ಟ್ ಈಗ ತಾನೇ ಬಿದ್ದಿದ್ದು. ಎಂಥ ಟೇಸ್ಟು ಗೊತ್ತಾ ಇದು. ಇವ್ರಿ ಲಾಸ್ಟ್ ಅಲ್ಲ ಇಲ್ಲ, ಹಂಗೆ ರೆಕಾರ್ಡ್ ಮಾಡಿ. ಇದು ಕಾಯಿನ ಹಣ್ಣು ನನಗೆ ಗೊತ್ತಿಲ್ಲ. ತಗೋ ಬಂದಿದ್ದೀನಿ. ಅಯ್ಯೋ ಕಾಯಿ ಇದು. ಕಾಯಿ ಚೆನ್ನಾಗಿದೆ, ಉಪ್ಪು ಖಾರ ಇರ್ಬೇಕಷ್ಟೆ.
ಇದ್ರ ಲೈಟ್ ತೋರಿಸ್ತೀನಿ. ಇದು ಫಸ್ಟ್ ಅಲ್ಲ ಅಣ್ಣ ಇದು? ಎಲ್ಲಿ ಹಿಂಗೆ ಆಗಬಾರ್ದಿತ್ತು ನಾನು ಮಾಡ್ಬೇಕಾರೇನೆ. ಹ್ಞೂಣ ಈಗ ತಾನೇ ಬರ್ತಾ ಇತ್ತು. ಹಾಂ ನೋಡಿ ಇವಾಗ ಬಂತು. ಕತ್ಲಲ್ಲೆಲ್ಲ ಇನ್ನೇನು ಕೇಳೋದೇ ಬೇಡವಾ ಅಂತ ಇದು. ನಂದಕ್ಕೂ ಹಿಂಗೆ ಮಾಡಿಸ್ಬೇಕು ಏನಾರು. ಅಣ್ಣ ಏನು ಜಾಸ್ತಿ ಏನು ಖರ್ಚಾಗಲ್ಲ ಅನ್ಸುತ್ತಲ್ಲ. ಒಬ್ಬನೇ ಬಂದಿದ್ದು ಕೆಲಸಕ್ಕೆ. ಅವನು ನೋಡಿದ್ರೆ ಇಲ್ಲ ಅಣ್ಣ ಕೈ ನೋವು ಅಂದ್ಕೊಂಡು ಕೂತ. ಇನ್ನು ಅವನ ಕೈಲಿ ಕೆಲಸ ಅಂತೂ ಮಾಡ್ಸೋಕ್ಕಾಗಲ್ಲ. ಸಂಜೆ ತನಕ ಏನಾರು ಅವ್ನು ಆಟ ಆಡ್ಕೊಂಡೇ ಕೆಲಸ ಮಾಡಿದ್ರು 700 ರೂಪಾಯಿ ದುಡ್ಡು ಕೊಡಬೇಕು. ಕೆಲಸ ಆಗಿರಲ್ಲ 700 ರೂಪಾಯಿ ದುಡ್ಡು ಕೊಡಬೇಕು ಅವ್ರಿಗೆ. ಹೆಂಗಪ್ಪ ಕೊಡೋದು? ಅವ್ರನ್ನ ಬಿಟ್ಟು ಬರ್ತಾ ಇದ್ದೀನಿ ಊಟ ಮಾಡ್ಕೊಂಡು. ಈಗ ಇಷ್ಟ ಆಯಿತು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬನೇ ಮಾಡೋದು ಇನ್ನೆಂತ ಮಾಡೋದು? ಬಂದಿದ್ದು 3 ಬ್ಯಾಚು ಡಮಾರ್. ಇನ್ನೇನು ನಾಳೆಯಿಂದ ಅವ್ರು ಬರಲ್ಲ ಅಂತೆ. ಏನಪ್ಪ ಮಾಡೋದಿನ್ನು? ಒಂದು ಕಡೆಯಿಂದ ಫಾಲ್ಟ್ ಆಗ್ತದೆ. ಅದು ನಾನು ಹೇಳೋಕ್ಕೆ ಹೋಗಲ್ಲ ವೀಡಿಯೋದಲ್ಲೆಲ್ಲ. ಬಿಡಿ ಹೋಗಿ ಇನ್ನೇನು ಮಾಡೋದು. ನಾನೇ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು. ಈಗ ಹೋಗಿ ಹಂಗಂತ ಫುಲ್ ನನಗೆ ಒಬ್ಬನಿಕಲೆಲ್ಲ ಈ ಕೈಗೆ ಹೊಡಿತು ಅದು ಸಣ್ಣ ಚಕ್ಕೆ ಥರ ಬರುತ್ತಲ್ಲ ಒಳಗೆ ಹೊಡೆದಿದ್ದು. ಇವಾಗ ಇಲ್ಲಿ ಚಿಕನ್ ಸಾಂಬಾರು ತಿನ್ಬೇಕಾರೆ, ನಾನು ಬರೀ ಚಿಕನ್ ಸಾಂಬಾರು ತಿಂದಿದ್ದು. ಚಿಕನ್ ಸಾಂಬಾರು ತಿನ್ಬೇಕಾರೆ ಅದ್ರ ಖಾರ ಹೋಗಿ ಉರಿತದೆ, ತಡ್ಕೊಳಕ್ಕಾಗ್ತಿಲ್ಲ ಕೈಯಲ್ಲಿ. ನಾವು ಹೋಗೋ ರೋಡಲ್ಲಿ ಯಾವ್ಯಾವ ಥರ ಆಗುತ್ತಾ? ಇದು ಬಿಡಿ, ಇದು ಮೈಸೂರು ಹಾಸನ್ನು ಹಿಂಗೆ ಹೋಗೋ ರೋಡ್ ಇದು. ನಾನು ಹೋಗೋದಿಲ್ಲ ಲೆಫ್ಟಿಗೆ. ಈ ರೋಡಲ್ಲಿ ಆನೆಗಳು ಯಾವ ಥರ ಹಾವಳಿ ಮಾಡುತ್ತೆ ಅಂದರೆ, ನಾನೇನೋ ಸಂಜೆ 7 ಗಂಟೆ ಮೇಲೆ ಇಲ್ಲಿ ಬಂದರೆ ತೋರಿಸ್ತೀನಿ ರೀ ಹೆಂಗೆ ಮಾಡಿ ಹೋಗಿದೆ ಆನೆ ಅಂತ. ಇಲ್ಲಿಲ್ಲೇ ರೋಡ್ ಸೈಡಲ್ಲೇ ನೋಡಿ, ಇಲ್ಲಿ ಇದು ಆನೆ ಅದೇನೋ ಹಾಕೋಗಿರೋದು ಬಿಡಿ, ತೋರಿಸ್ತೀನಿ ಎಲ್ಲಿ ಏನು ಅಂತ. ಇಲ್ಲೇ ಚೂರು ಮುಂದೆನೇ ಈ ರೋಡಲ್ಲಿ, ಇಲ್ಲೇ ರೋಡ್ ಸೈಡಲ್ಲೇ ಮರನೆಲ್ಲ ಉಳಿಸಿ. ಅಯ್ಯೋ ಈ ರೋಡಲ್ಲಿ ಡೈಲಿ ನಾವು ಓಡಾಡೋ ರೋಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ರೋಡಲ್ಲೇ ಆನೆ ಗದ್ದೆ ಹಾಕಿರೋದು ಆಯಿತಾ. ಮರ ಎಲ್ಲಿ ಗೊತ್ತಾ ಉಳಿಸಿದ್ದು? ಇಲ್ಲಿ ಬೆಳಿಗ್ಗೆ ಕ್ಲೀನ್ ಮಾಡ್ತಾಯಿದ್ರಿ ನೋಡಿ. ಇಲ್ಲಿ ಈ ಮರ ಇಷ್ಟು ದೊಡ್ಡ ಮರನೇ ಆನೆ ಉಳಿಸಿ ಇಲ್ಲಿಲ್ಲೇ ಹಿಂಗೆ ಥರ ಮಾಡಿ ಹೋಗಿರೋದು. ಇನ್ನೇನಾರು ನಾನು ಇಲ್ಲ ನನ್ನ ಕೆಲಸ ಲೇಟಾಗಿ ಮುಗಿಸಿ ಒಂದು 8 ಗಂಟೆಗೆ ಹೋಗ್ತೀನಿ 7 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆನೆ ಕಾಯ್ಕೊಂಡು ಕೂತಿರುತ್ತೆ. ನಾನು ಬಂದು ಆನೆಗೆ ಇಲ್ಲಿ ಹೇಳ್ಬೇಕಷ್ಟೇ, ನಾನು ಬಿಟ್ಟು ನಾನು ಹೋಗ್ತೀನಿ ಅಂತ. ಡೇಂಜರ್ ರೋಡು ಮಾತ್ರ ಇದು. ಸಂಜೆ ಆಗ್ತಾ ಅದ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆ ತನಕ ಏನಿಲ್ಲ. ಏನಿರು ಸಂಜೆ ಮೇಲೆ. ನೈಟಲ್ಲಿ ಯಾರು ಓಡಾಡಲ್ಲ ಈ ರೋಡಲ್ಲಿ. ಒಂದರು ಆ ಕಡೆಯಿಂದ ಬರ್ತಾರೆ, ಇನ್ನೊಂದು ರೋಡಿದೆ ತಿತುಮತಿಯಿಂದ, ಅಲ್ಲಿಂದ ಬರೋದು. ಈ ಗುಂಡಿ ರೋಡಲ್ಲಿ ವೀಡಿಯೋ ಶೇಕ್ ಆಗೋದಕ್ಕೂ ರೆಕಾರ್ಡ್ ಮಾಡೋಕ್ಕಲ್ಲ. ನಾನು ಅಲ್ಲಿ ಸಿಗ್ತೀನಿ. ಬನ್ನಪ್ಪ ಕೆಲಸದ ಜಾಗಕ್ಕೆ. ಈ ಬೆನ್ನು ನೋವ್ತಿರೋದಕ್ಕೂ ಅಷ್ಟು ಒಬ್ಬನೇ ಸೀಳಿದ್ದೀನಿ. ಕೆಲಸದ ಜನ ಹುಡುಗರು ಬಂದವರು ಎಷ್ಟು ಪೀಸ್ ಹೇಳಿರ್ಬೋದು? ಏನೊಂದು 10-15 ಪೀಸ್ ಹೇಳಿರ್ಬೋದು. ಇನ್ನೇನು ಮಾಡೋಕ್ಕಾಗತ್ತೆ? ನಾನು ನಮ್ಮದು ಅಲ್ಲ ಅಂತ ಕಷ್ಟಪಟ್ಕೊಂಡು ಮಾಡೋದು. ಅವ್ರು ಕೆಲ್ಸಕ್ಕೆ ಬಂದಿದ್ದೀನಲ್ಲ ಅಂತ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇದ್ರದ್ದೊಂದು ಸ್ವಲ್ಪ ಪೆಂಡಿಂಗ್ ಆಗಿದೆ. ರೀಪರ್ ಪೀಸ್ ಬರೀ ಕೆತ್ತಬೇಕು. ಅಣ್ಣ ಅವನು ಹೋದ, ಅವ್ರನ್ನ ಕಟ್ಕೊಂಡು ಆಗಲಿಲ್ಲ ಇವತ್ತು ಕೆಲಸಕ್ಕೆ. ನಂದು ಟೈಮ್ ವೇಸ್ಟ್ ಆಯಿತು ಅವ್ರನ್ನ ಬಿಟ್ಟು ಬರೋಕ್ಕೆ. ಇಲ್ಲಿ ನೋಡಿ, ನಾನು ಕೆತ್ತು ಬಿಸಾಕಿರೋದು ರೀಪರ್ ಪೀಸ್. ಎಷ್ಟು ಮಾಡಬೇಕು ಗೊತ್ತಾ? ಹೋಗಲಿ, ನಮ್ಮ ಮೇಯ್ನ್ ಕೆಲಸನೇ ಈಗ ಇದು. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸ್ವಲ್ಪ ಕೆತ್ತಿ ನಾನು ಸತ್ತೆ. ಇಲ್ಲಿ ಕೈಯೆಲ್ಲ ಕಾಣ್ತಿಲ್ಲ, ರೆಕಾರ್ಡ್ ಕರೆಕ್ಟ್ ಇದ್ರಲ್ಲಿ ಕ್ಯಾಮ್ರಲ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. 1 2 ಇದು ಗುಳ್ಳೆ ಬಂದಾಯ್ತು, ಇದು ಬಂದು ಒಡೆದೋಗಿರೋದು, ಇದು 2. ವೀಡಿಯೋ ನೋಡ್ತಿದ್ರೆ ನಮ್ಮ ಹುಡುಗರು ನನಗೆ ಗೊತ್ತಿರೋರು ಅಂತಾರೆ. ಏನು ಯಾವ ಥರ ಯೋಚನೆ ಮಾಡ್ತಾರೆ ಗೊತ್ತಾ? ಇವನಿಗೆ ಅಂಥದ್ದು ಯಾಕೆ ಬೇಕು, ಇವನಿಗೆ ಅಂಥದ್ದು ಏನು ಬೇಕು? ನನಗೆ ಗೊತ್ತು ಅದೇ ಥರ ಮಾತಾಡೋದು, ನನಗೆ ಗೊತ್ತು. ಇರಲಿ, ಅದು ಅವ್ರು ತಾನೇ ಮಾತಾಡೋದು. ಹೊರ್ಗಿನ ಪ್ರಪಂಚ ಏನು ಮಾತಾಡುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಗೊತ್ತೆ. ನನ್ನ ಪ್ರಪಂಚ ಹೋಗುತ್ತೆ. ನಾನೇನು ಸರಿ, ನಾನು ಸರಿಯಾಗಿ ಇದೀನಾ? ನಂಗೆ ಅಷ್ಟು ಸಾಕು. ನಾನು ಮಾಡ್ತಿರೋ ಕೆಲಸ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು. ಅದು ಆ ಕೆಲಸ ನಾನು ಕರ್ಕೊಂಡು ಹೋಗುತ್ತೆ ಒಂದು ಜಾಗಕ್ಕೆ. ಅಲ್ಲಿ ನಾನು ಕಷ್ಟಪಟ್ಟರೆ. ಕೈಲಾಸ ಪೆಂಡಿಂಗು ಇಲ್ಲ, ಈ ಕೆಲಸನೇ ತುಂಬ ಇದೆಯಲ್ಲ, ಹಂಗಾಗಿ ಅದು ಪೆಂಡಿಂಗ್ ಮಾಡಿದ್ದಿಲ್ಲ. ಕೈಲಾಸ ಅಂತ ನಾನು ಬಿಡೋದು ಇಲ್ಲ. ನನಗೆ ನೆಮ್ಮದಿ ಬೇಕು ಅಂದರೆ ನನಗೆ ಆ ಜಾಗದಲ್ಲಿ ನಾನು ನೆಮ್ಮದಿ ಹುಡುಕ್ಬೇಕು. ನಾನು ಇವಾಗ ಕಷ್ಟಪಟ್ಟು ಮಾಡಿದ್ರೆ ಸ್ವಲ್ಪ ತಿಂಗಳುಗಳು ಕಳೆದು ನಾನು ಎಷ್ಟು ಫ್ರೀಯಾಗಿರ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಗೋಣ ಸಂಜೆ ಸಿಗೋಣ. ಹೊರ್ಗಿನ ಪ್ರಪಂಚ 1000 ಥರ ಮಾತಾಡಲಿ ಮಚ್ಚ, ನೀನು ಮಾಡ್ತೀರ ನೀನು
ನೀನು ಒಂದಲ್ಲ ಒಂದಿನ ಬೆಳಿತೀಯ, ನನಗೆ ಗೊತ್ತು. ಆ ನಂಬಿಕೆ ನೀನು ಇಟ್ಕೊಂಡಿದ್ಯಾ. ಆ ನಂಬಿಕೆ ನೀನು ಕಳ್ಕೊಂಡಿಲ್ಲ, ನಾನು ಕಳ್ಕೊಂಡಿಲ್ಲ, ಕಳ್ಕೊಳೋದು ಬೇಡ. ಹೆಲ್ಮೆಟ್ ಇದೆ, ಬಟ್ ಬೇಬಿ ಇಲ್ಲ. ನನ್ನ ಗಾಡಿ ನಾನು ಅವತ್ತೊಂದು ರಿವ್ಯೂ ಅಂತ ಮಾಡಿದೆ, ಅದು ರಿವ್ಯೂ ಅಲ್ಲ ಬಿಡಿ. ನನ್ನ ಗಾಡಿ ರೆಡಿ ಮಾಡಿಸಿ ನಾನು ಮಾಡ್ತೀನಿ, ಅದು ರಿವ್ಯೂ. ನನ್ನ ಗಾಡಿದು ತೋರಿಸ್ತೀನಿ. ಸ್ವಲ್ಪ ಟೈಮ್ ಆಗುತ್ತೆ, ಗಾಡಿ ರೆಡಿ ಬಿಟ್ಟು ಬರ್ಬೇಕು. ಈಗ ಬರ್ತಾ ರಿಯಾಜ್ ಅಣ್ಣನ ಗ್ಯಾರೇಜಿಗೆ ಹೋಗೇ ಬಂದೆ, ಮಾತಾಡ್ಕೊಂಡು ಬಂದೆ. ಅಣ್ಣ ಅಡ್ವಾನ್ಸ್ ಹಾಕ್ತೀನಿ ಅಂತ ಮಾಡಿಸ್ತೀನಿ. ರಿವ್ಯೂ ವೀಡಿಯೋ ಮಾತ್ರ ಮಿಸ್ಸೇ ಇಲ್ಲ, ಬಂದೇ ಬರುತ್ತೆ. ಸ್ಟ್ಯಾಂಡರ್ಡಿಗೆ ಮಾಡ್ತೀನಿ. ಹಿಂಗೆ ನಿಂತ್ಕೊಂಡು ಕೆತ್ಬೋದು, ಹಿಂಗೆ ಇಟ್ಕೊಂಡು. ಆದರೆ ಕೈಗೆ ಚೀಕ್ ಹೊಡೆಯೋದು, ಹಿಂಗೆ ಬಗ್ಗಿ ಕೆಲಸ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ. ಹಾಗಾಗಿ ಆರಾಮಾಗಿ ಸ್ವಲ್ಪ ಕುತ್ಕೊಂಡಾದರೂ ಪಟ. ಇದು ಒಂದು ರೀಪರ್ ಪೀಸ್ ಎಷ್ಟು ಚಂದ ಬಂತು ಅಂದರೆ, ಒಂದೇ ಪೀಸು ಬೆನ್ನು ಅಷ್ಟೇ ನೋವು ಬಂತು ಬಿಡಿ.